ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 1 ಸೆಪ್ಟೆಂಬರ್ 2025 ತರಗತಿ 7ನೇ ತರಗತಿ ವಿಷಯ ವಿಜ್ಞಾನ, ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಅತಿ ಎತ್ತರದ ಕಟ್ಟಡಗಳಲ್ಲಿ ವಾತಾಯನ ವ್ಯವಸ್ಥೆ ರೂಪಿಸಲು ಕಾರಣ. ಉತ್ತರ ಆಪ್ಷನ್ ಸಿ, ಕಟ್ಟಡವನ್ನು ತಂಪಾಗಿರಿಸಲು. ಎರಡನೇ ಪ್ರಶ್ನೆ, ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕಾರಣ ಅದರಲ್ಲಿರುವ. ಉತ್ತರ ಆಪ್ಷನ್ ಡಿ, ಸೆಲ್ಯುಲೋಸ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ. ಉತ್ತರ ಆಪ್ಷನ್ ಎ, ರೈಜೋಬಿಯಂ. ನಾಲ್ಕನೇ ಪ್ರಶ್ನೆ, ಜೀವಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶ. ಉತ್ತರ ಆಪ್ಷನ್ ಬಿ, ಶಕ್ತಿ ಉತ್ಪಾದನೆ. ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇದು ನೈಸರ್ಗಿಕ ಸೂಚಕವಲ್ಲ. ಉತ್ತರ ಆಪ್ಷನ್ ಬಿ, ಫಿನಾಪ್ತಲಿನ್. ಆರನೇ ಪ್ರಶ್ನೆ, ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ. ಉತ್ತರ ಆಪ್ಷನ್ ಎ, ಕೊಳೆತಿನಿ ಪೋಷಣೆ. ಏಳನೇ ಪ್ರಶ್ನೆ, ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯ ರೂಪ. ಉತ್ತರ ಆಪ್ಷನ್ ಎ, ATP. ಎಂಟನೇ ಪ್ರಶ್ನೆ, ಲೋಹದ ಬಾಣಲೆಗೆ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಹಾಕುವುದು ಹಿಡಿಯಲು ಸಹಾಯಕವಾಗಿದೆ. ಡ್ಯಾಶ್ ಹಿಡಿಯಲು ಸಹಾಯಕವಾಗಿದೆ. ಉತ್ತರ ಆಪ್ಷನ್ ಸಿ, ಬಾಣಲೆಯ ಉಷ್ಣವು ಕೈ ತಾಕದಿರಲು. ಮೇನ್ ಕ್ವಶನ್ ನಂಬರ್ 2ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳಿದೆ, 1 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, ಮಾನವನ ಜಠರವು ಸ್ರವಿಸುವ ಆಮ್ಲದ ಹೆಸರೇನು. ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. 10ನೇ ಪ್ರಶ್ನೆ, ಲಿಟ್ಮಸ್ ಅನ್ನು ಪಡೆಯುವ ಮೂಲ ಯಾವುದು. ಉತ್ತರ ಕಲ್ಲು ಹೂವು. 11ನೇ ಪ್ರಶ್ನೆ, ಕಬ್ಬಿನಿಂದ ರಸ ತಯಾರಿಸುವುದು ಯಾವ ಬದಲಾವಣೆಯಾಗಿದೆ. ಉತ್ತರ ಭೌತ ಬದಲಾವಣೆ. 12ನೇ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು. ಉತ್ತರ 37 ಡಿಗ್ರಿ ಸೆಲ್ಸಿಯಸ್. ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 10 ಪ್ರಶ್ನೆಗಳಿದ್ದಾವೆ, 2 ಅಂಕದ ಪ್ರಶ್ನೆಗಳು, 20 ಅಂಕಗಳು. 13ನೇ ಪ್ರಶ್ನೆ, ಮಾನವನ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ವಿವಿಧ ಅಂಗಗಳು ಯಾವುವು. ಉತ್ತರ ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ ಮತ್ತು ವಿಸರ್ಜನೆ. 14ನೇ ಪ್ರಶ್ನೆ, ಉಷ್ಣ ಪ್ರಸಾರವಾಗುವ 3 ವಿಧಗಳನ್ನು ಪಟ್ಟಿ ಮಾಡಿ. ಉತ್ತರ ವಹನ, ಸಂವಹನ, ವಿಕಿರಣ. 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಇರುವ ಆಮ್ಲವನ್ನು ಹೆಸರಿಸಿ. 1ನೇದು ನಿಂಬೆ ರಸ, 2ನೇದು ಪಾಲಕ್ ಸೊಪ್ಪು. ಉತ್ತರ ನಿಂಬೆ ರಸದಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ,
ನೆಕ್ಸ್ಟು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿರುವ ಆಮ್ಲ ಆಕ್ಸಾಲಿಕ್ ಆಮ್ಲ. ಹದಿನಾರನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಇಲ್ಲದಿದ್ದರೆ ಭೂಮಿಯ ಜೀವಿಗಳ ಮೇಲೆ ಏನು ಪರಿಣಾಮ ಬೀರಬಹುದು? ಉತ್ತರ, ಬೆಳಕು ಇಲ್ಲದಿದ್ದರೆ ಸಸ್ಯಗಳು ಆಹಾರ ತಯಾರಿಸಲಾರವು. ಪ್ರಾಣಿಗಳು, ಮಾನವರು ಆಹಾರ ಇಲ್ಲದೆ ನರಳಬೇಕಾಗುತ್ತದೆ. ಆಮ್ಲಜನಕ ಉತ್ಪಾದನೆ ಆಗುವುದಿಲ್ಲ. ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಹೆಚ್ಚುತ್ತದೆ. ಪರಿಸರದಲ್ಲಿ ಜೀವಿಗಳ ನಾಶವಾಗುತ್ತದೆ. ಹದಿನೇಳನೇ ಪ್ರಶ್ನೆ, ಗಿರೀಶನು ಅವಸರವಾಗಿ ಆಹಾರ ಸೇವಿಸುವಾಗ ಇದ್ದಕ್ಕಿದ್ದಂತೆ ಬಿಕ್ಕಳಿಕೆ ಬರುತ್ತದೆ. ಈ ವಾಕ್ಯವನ್ನು ನೀವು ಯಾವ ರೀತಿ ಸಮರ್ಥಿಸುವಿರಿ? ಉತ್ತರ, ಗಿರೀಶನು ಅವಸರವಾಗಿ ಆಹಾರ ಸೇವಿಸಿದಾಗ ಆಹಾರ ಕಣಗಳು ಶ್ವಾಸನಾಳಕ್ಕೆ ಹೋಗುವ ಸಂಭವವಿದ್ದು ಗಾಳಿ ಮತ್ತು ಆಹಾರದ ಚಲನೆಯಲ್ಲಿ ದೋಷ ಉಂಟಾಗಿ ಬಿಕ್ಕಳಿಕೆಯನ್ನು ಉಂಟುಮಾಡುತ್ತದೆ. 18ನೇ ಪ್ರಶ್ನೆ, ಬಿಸಿ ಚಹಾ ತುಂಬಿದ ಸ್ಟೀಲಿನ ಕಪ್ನಲ್ಲಿ ಹೆಚ್ಚು ಬಿಸಿ ಇರುತ್ತದೆ, ಆದರೆ ಪೇಪರ್ ಕಪ್ನಲ್ಲಿ ಅಷ್ಟಿರುವುದಿಲ್ಲ, ಏಕೆ? ಉತ್ತರ, ಸ್ಟೀಲ್ ಉತ್ತಮ ಉಷ್ಣವಾಹಕವಾಗಿರುವುದರಿಂದ ಉಷ್ಣವನ್ನು ಹೊರಗಡೆಗೆ ಚೆನ್ನಾಗಿ ಹರಡುತ್ತದೆ. ಪೇಪರ್ ಕಪ್ ಉಷ್ಣ ನಿರೋಧಕವಾಗಿರುವುದರಿಂದ ಉಷ್ಣ ಹರಡುವಿಕೆ ಕಡಿಮೆ. 19ನೇ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ವ್ಯತ್ಯಾಸಗಳನ್ನು ಬರೆಯಿರಿ. ಉತ್ತರ, ಆಮ್ಲಗಳು, ಪ್ರತ್ಯಾಮ್ಲಗಳು. ಆಮ್ಲಗಳಲ್ಲಿ ಹುಳಿ ರುಚಿಯನ್ನು ಹೊಂದಿರುತ್ತದೆ, ಪ್ರತ್ಯಾಮ್ಲದಲ್ಲಿ ಕಹಿ ರುಚಿಯನ್ನು ಹೊಂದಿರುತ್ತದೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಇಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಮೂರನೇದು, ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ, ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುತ್ತದೆ ಆಗಬೇಕು. ನೆಕ್ಸ್ಟು, ಇಲ್ಲಿ ಅರಿಶಿಣದ ಸೂಚಕದ ಬಣ್ಣವನ್ನು ಬದಲಾಯಿಸುವುದಿಲ್ಲ, ಇದು ಅರಿಶಿಣ ಸೂಚಕದ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. 5ನೇದು, ಹೈಡ್ರೋಜನ್ ಆಯನ್ ಹೊಂದಿರುತ್ತದೆ, ಹೈಡ್ರಾಕ್ಸಿಲ್ ಆಯನ್ ಹೊಂದಿರುತ್ತದೆ. 20ನೇ ಪ್ರಶ್ನೆ, ನೀವು ಆಮ್ಲತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ, ಏಕೆ? ಉತ್ತರ, ಆಮ್ಲತೆಯಿಂದ ನರಳುವಾಗ ಜಠರದಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ. ಆಮ್ಲರೋಧಕ ಮಾತ್ರೆಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತದೆ. ಜಠರದಲ್ಲಿನ ಆಮ್ಲದೊಂದಿಗೆ ವರ್ತಿಸಿ ತಟಸ್ಥೀಕರಣವನ್ನು ಉಂಟುಮಾಡುವ ಮೂಲಕ ನಮಗೆ ಆಮ್ಲೀಯತೆಯಿಂದ ಪರಿಹಾರವನ್ನು ಕೊಡುತ್ತದೆ. 21ನೇ ಪ್ರಶ್ನೆ, ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡು ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ, ವಿವರಿಸಿ. ಉತ್ತರ, ಮರವನ್ನು ಸುಡುವುದರಿಂದ ಬೂದಿ ಬರುವುದು, ಇದರಿಂದ ಪುನಃ ಮರವನ್ನು ಪಡೆಯಲು ಸಾಧ್ಯವಿಲ್ಲ. ಇದು ಶಾಶ್ವತವಾದ ಬದಲಾವಣೆ, ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಭೌತ ಬದಲಾವಣೆ, ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ಮತ್ತು ಗುಣದಲ್ಲೂ ಸಹ ಯಾವುದೇ ಬದಲಾವಣೆ ಆಗುವುದಿಲ್ಲ. 22ನೇ ಪ್ರಶ್ನೆ, ದಿನನಿತ್ಯದ ಜೀವನದಲ್ಲಿ ಕಬ್ಬಿಣ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ನೀನು ಯಾವ ಕ್ರಮಗಳನ್ನು ಕೈಗೊಳ್ಳುವೆ, ವಿವರಿಸಿ. ಉತ್ತರ, ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಲೇಪನ ಮಾಡುತ್ತೇನೆ, ಕಲಾಯಿ ಮಾಡಿಸುತ್ತೇನೆ, ತೈಲ ಅಥವಾ ಗ್ರೀಸ್ ಹಚ್ಚಿ ತುಕ್ಕು ಹಿಡಿಯದಂತೆ ನೋಡಿಕೊಳ್ಳುತ್ತೇನೆ. ಮೇನ್ ಕ್ವಶನ್ ನಂಬರ್ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳಿದ್ದಾವೆ, 4 ಅಂಕದ ಪ್ರಶ್ನೆಗಳು, 2×4 8. 23ನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆಯುತ್ತವೆ ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ.
ಉತ್ತರ: ಎಲ್ಲ ಕೀಟಹಾರಿ ಸಸ್ಯಗಳು ಸಾಮಾನ್ಯವಾಗಿ ನೈಸರ್ಗಿಕವಾದ ನೈಟ್ರೋಜನ್ ಅನುಪಸ್ಥಿತಿ ಇರುವ ಮಣ್ಣುಗಳಲ್ಲಿ ಬೆಳೆಯುತ್ತವೆ. ಅವು ತಮ್ಮ ವಿಶೇಷ ಎಲೆಗಳನ್ನು ಉಪಯೋಗಿಸಿ ಕೀಟಗಳನ್ನು ಸೆಳೆಯುತ್ತವೆ ಮತ್ತು ಬಲವಾಗಿ ಮುಚ್ಚಿಕೊಳ್ಳುತ್ತವೆ. ಬಳಿಕ ಆ ಕೀಟಗಳನ್ನು ಜೀರ್ಣಿಸುವಂತಹ ಕಿಣ್ವಗಳನ್ನು ಹೊರಸೂಸುವುದರಿಂದ ಅವುಗಳಿಂದ ನೈಟ್ರೋಜನ್ ಮತ್ತು ಇತರ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಈ ರೀತಿ ಸಸ್ಯಗಳು ತಮ್ಮ ಅಗತ್ಯವಿರುವ ಪೋಷಕಾಂಶಗಳನ್ನು ಪೂರೈಸಿಕೊಳ್ಳುತ್ತವೆ. 24ನೇ ಪ್ರಶ್ನೆ, ಮಾನವನ ಶ್ವಾಸಕಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಾನವನ ಶ್ವಾಸಕಾಂಗ ವ್ಯೂಹದ ಚಿತ್ರ: ಗಂಟಲು, ಶ್ವಾಸನಾಳ, ಶ್ವಾಸಕೋಶ, ಪಕ್ಕೆಲುಬು, ನಾಸಿಕರಂಧ್ರ, ಬಾಯಿಯ ಕುಹರ, ವಪೆ. ಈ ಭಾಗಗಳನ್ನು ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ. ಧನ್ಯವಾದಗಳು.